ದೋಸ್ತಿಗಳು ಸಿಬಿಐ ತನಿಖೆಗೆ ಒತ್ತಾಯಿಸುತ್ತಿರೋದೇಕೆ? ಕೇಂದ್ರ ತನಿಖಾ ಸಂಸ್ಥೆ ಬಗ್ಗೆ ಸರ್ಕಾರಕ್ಕೆ ಭಯ ಇದೆಯಾ? ಪೆನ್ ಡ್ರೈವ್ ಹಗರಣ ಮುಚ್ಚಿ ಹಾಕ್ತಿರೋದು ಯಾರು? ಇದೇ ಇಂದಿನ ಅಖಾಡ ಸಿಬಿಐ ಜಟಾಪಟಿ. ಪ್ರಜ್ವಲ್ ಅವರ ಪೆನ್ ಡ್ರೈವ್ ಹಗರಣ ಏನು, ಆ ಹಗರಣದಲ್ಲಿ ಆರೋಪಿಯಾಗಿರುವಂತಹ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಈ ಹಗರಣ ಬಯಲಾದ ದಿನದಿಂದಲೂ ಕೂಡ ಬಹುತೇಕ ಏಪ್ರಿಲ್ 21ರ ನಂತರ ಈ ಹಗರಣದ ಒಂದೊಂದೇ ಅಂಶಗಳು ಬಯಲಾಗೋದಕ್ಕೆ ಶುರುವಾಯಿತು ಅನ್ನೋದು, ಪೆನ್ ಡ್ರೈವ್ಗಳ ಹಂಚಿಕೆ ಆಗೋದಕ್ಕೆ ಶುರುವಾಯಿತು ಅನ್ನೋಂಥ ಆಪಾದನೆಗಳಿದ್ದಾವೆ. 26, 27ನೇ ತಾರೀಕಿಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ 27ನೇ ತಾರೀಕಿನ ಬೆಳಗಿನ ಜಾವದಲ್ಲಿನೇ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅನ್ನೋದು ಒಂದು ಮಾತು. ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅಂತೂ ವಾಪಸ್ ಬಂದಿಲ್ಲ. ಅವ್ರು ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಖಾತ್ರಿಯೂ ಇಲ್ಲ. ಯಾವಾಗ ಬರ್ತಾರೆ, ಎಲ್ಲಿದ್ದಾರೆ, ಏನು ಕತೆ ಇನ್ನೂ ಕೂಡ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅಂತೂ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಈ ಪೆನ್ ಡ್ರೈವ್ ಹಗರಣ ಇದೆಯಲ್ಲ, ಇದರ ತನಿಖೆಯನ್ನು ಯಾರು ಹೇಗೆ ನಡೆಸಬೇಕು? SIT ನಡೆಸಿದರೆ ಸಾಕು ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಿದೆ. ಇಲ್ಲ ಇಲ್ಲ ಇಲ್ಲ, SIT ಸಾಕಾಗೋದಿಲ್ಲ, CBI ಬೇಕು ಅಂತೇಳಿ ಪ್ರತಿಪಕ್ಷಗಳವರು ಹೇಳ್ತಾ ಇದ್ದಾರೆ. JDS ನಾಯಕರು ಮುಂಚೂಣಿಯಲ್ಲಿ ಹೇಳ್ತಾ ಇದ್ದಾರೆ, BJPಯವರು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗಾದರೆ CBI ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂಥದ್ದು, ಹೇಳ್ತಾ ಇರೋದು ಏನನ್ನ ಅನ್ನೋದನ್ನು ನಿಮ್ಗೊಂದು ವರದಿ ಮೂಲಕ ಬಂದು ತೋರಿಸ್ತೀನಿ. ಒಬ್ಬ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ CBI ಕೊಡಬೇಕು. ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಭಾರೀ ಸದ್ದು ಮಾಡುತ್ತಿದೆ. SIT ತನಿಖೆ ಬಗ್ಗೆ JDS ತಕರಾರು ಎತ್ತಿದೆ. ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಿದ್ದ JDS CBI ತನಿಖೆಗೆ ಒತ್ತಾಯಿಸಿತ್ತು. ಇದೆಲ್ಲದರ ಮಧ್ಯೆಯೇ ರಾಜ್ಯ ಸರ್ಕಾರ ಕೇಸ್ ಆರಂಭವಾದಾಗಿಂದಲೂ CBIಗೆ ನಾವು ಕೊಡೋದಿಲ್ಲ ಎಂದೇ ಹೇಳ್ಕೊಂಡು ಬರುತ್ತಿದೆ. ರಾಜ್ಯ ಸರ್ಕಾರದ SIT ಟೀಮ್ ಪರಿಣಾಮಕಾರಿಯಾಗಿ ತನಿಖೆ ಮಾಡುತ್ತಿದೆ. CBI ತನಿಖೆ ಬೇಡ ಅನ್ನೋದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ವಾದ. CBI ತನಿಖೆಗೆ ನೀಡಿದರೆ ಮೈತ್ರಿ ಪಕ್ಷ BJPಯದ್ದೇ ಕೇಂದ್ರ ಸರ್ಕಾರವಿದೆ. ಹಾಗಾಗಿ ಸಂಸದ ಪ್ರಜ್ವಲ್ ರೇವಣ್ಣ ರಕ್ಷಣೆಯಾಗುವ ಸಾಧ್ಯತೆಗಳೇ ಹೆಚ್ಚು ಅನ್ನೋದು ಕಾಂಗ್ರೆಸ್ ವಾದ. ಬದಲಾಗಿ ವಿಡಿಯೋ ಬಿಡುಗಡೆ ಆರೋಪ ಹೊತ್ತ DKಶಿ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಆತಂಕ ಕಾಂಗ್ರೆಸ್ಗಿದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳೂ ಇವೆ. ಹೀಗಾಗಿ ರಾಜ್ಯದ ದಕ್ಷ ಅಧಿಕಾರಿಗಳ ಮೂಲಕವೇ ತನಿಖೆ ನಡೆಸಿ ತಾರ್ಕಿಕ ಅಂತ್ಯ ಕಾಣಿಸಲು ನಿರ್ಧಾರ ಮಾಡಲಾಗಿದೆ. ರಾಜಕೀಯ ಹೇಳಿಕೆಗಳನ್ನು ಹೊರತುಪಡಿಸಿದರೆ SITನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಆದ್ರಿಂದ ನಾನು ಅವರಿಗೆ ಹೇಳ್ತಕ್ಕಂಥದ್ದು CBI ಅಗತ್ಯ ಇಲ್ಲ. ರಾಜ್ಯ ಸರ್ಕಾರ ಏನೇ ನಿರ್ಧಾರ ಕೈಗೊಂಡಿದ್ದರೂ JDS ಪಕ್ಷ ಮಾಜಿ CM ಕುಮಾರಸ್ವಾಮಿ ಮಾತ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. JDS ಕೋರ್ ಕಮಿಟಿ ಸಭೆಯಲ್ಲೂ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ರೂಪುರೇಷೆ ಮಾಡಲಾಗಿದೆ. ಅದರ ಮೊದಲ ಭಾಗವಾಗಿ ರಾಜಭವನಕ್ಕೆ ಭೇಟಿ ನೀಡಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರು ನೀಡಿ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದ್ದಾರೆ. ಚುನಾವಣೆ ವೇಳೆ ಅಶ್ಲೀಲ ವಿಡಿಯೋಗಳನ್ನು ವೈರಲ್ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿರೋ ಹಾಸನದಲ್ಲೇ ಹೆಚ್ಚು ಹಂಚಲಾಗಿದೆ. ಹಾಸನದಲ್ಲಷ್ಟೇ ಅಲ್ಲ, NDA ಅಭ್ಯರ್ಥಿಗಳ ಕ್ಷೇತ್ರಗಳಲ್ಲೂ ಹಂಚಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ JDS ಪಕ್ಷ ಸಹಿಸೋದಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಂಡಿದ್ದೇವೆ. SIT ತನಿಖೆ ಪಾರದರ್ಶಕವಾಗಿಲ್ಲ. SIT ಅಧಿಕಾರಿಗಳು ಸರ್ಕಾರದ ನಿರ್ದೇಶನದಂತೆ ಕೆಲಸ ಮಾಡುತ್ತಿದ್ದಾರೆ. ವಿಡಿಯೋಗಳು ವೈರಲ್ ಆಗಿದ್ದರ ಹಿಂದೆ DCM DK ಶಿವಕುಮಾರ್ ಕೈವಾಡವಿದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಪ್ರೆಸ್ ಮೀಟ್ ಮಾಡಿ DKಶಿ ಕೈವಾಡದ ಬಗ್ಗೆ ಹೇಳಿದ್ದಾರೆ. ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ನೀಡೋ ಭರವಸೆ ಬಗ್ಗೆಯೂ ಹೇಳಿಕೊಂಡಿದ್ದಾರೆ. ಮಂಡ್ಯ ಮಾಜಿ ಸಂಸದ LR ಶಿವರಾಮೇಗೌಡ ಕೈವಾಡದ ಬಗ್ಗೆಯೂ ದೇವರಾಜೇಗೌಡ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ CM ಕುಮಾರಸ್ವಾಮಿ ಅವರನ್ನು ಕೇಸ್ನಲ್ಲಿ ಎಳೆದು ತಂದಿದ್ದಾರೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಸ್ಗೆ ಎಳೆದು ತಂದಿದ್ದಾರೆ CM ಹಾಗೂ ಸಚಿವರು. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. CBI ತನಿಖೆಗೆ ಸೂಚಿಸಲು ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು. DK ಶಿವಕುಮಾರ್ ಮಾಸ್ಟರ್ ಮೈಂಡ್ ಆಗಿದ್ದು ಸಂಪುಟದಿಂದ ವಜಾ ಮಾಡಬೇಕು. ಸಂವಿಧಾನದ ಆರ್ಟಿಕಲ್ 154, 163 ಅಡಿ ಇರೋ ಅಧಿಕಾರ ಬಳಸಿ ಸರ್ಕಾರಕ್ಕೆ ನಿರ್ದೇಶನ ನೀಡಿ. ಇಲ್ಲಿ ಈ ಪ್ರಕರಣವನ್ನು ಇವತ್ತು ನ್ಯಾಯಯುತವಾದ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಏನಿದೆ, ಇದು ಆಗಬೇಕಷ್ಟೇ. ಅದನ್ನು ರಾಜ್ಯಪಾಲರಿಗೆ ಹೇಳಿದ್ದೇನೆ. ವಕೀಲರುಗಳೇನಿದ್ದಾರೆ ನಿಮ್ಮ ಮುಂದೆ ಈಗೇನು ಕಳೆದ 2 ದಿವಸಗಳಿಂದ ವಕೀಲರಿಗೆ ಹೇಳಬೇಕಾದಂಥ, ವಕೀಲರು ಅಲ್ಲೇ ವಾದ ಮಾಡಬೇಕಾದಂಥ ವಿಷಯಗಳು ನಿಮ್ಮ ಮುಂದೆ ಏನು ನಮ್ಮ ಮುಂದೆ ಮಾಹಿತಿ ಇಟ್ಟಿದ್ದೇನೆ, ಅದೆಲ್ಲ ನಮ್ಮ ವಕೀಲರ ಗಮನಕ್ಕೆ ತಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಹೈಕೋರ್ಟೇ ತೀರ್ಮಾನ ತಗೋಬೇಕು. ಇಲ್ಲಿ ಕೊನೆಗೆ ಅಂತಿಮವಾಗಿ ನ್ಯಾಯಾಲಯವೇ ತೀರ್ಮಾನ ತಗೋಬೇಕು. ಅಲ್ಲಿ ಹೋಗಿ ನಮ್ಮ ಒಂದು ಅಹವಾಲನ್ನು ಕೊಟ್ಟು ಅಲ್ಲಿಂದ ಇಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜು ಅವರ ಒಂದು
ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ CBI ಕೊಡಬೇಕು. ಇದರ ಬಗ್ಗೆ ಕಾನೂನು ಒಂದು ಹೋರಾಟ ಏನು ಮಾಡಬೇಕು ಮಾಡ್ತೀವಿ. ಇನ್ನು ಪ್ರಜ್ವಲ್ ಕೇಸನ್ನ CBI ತನಿಖೆಗೆ ಕೇಳಿದ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಸಚಿವರು ಟಾಂಗ್ ಕೊಟ್ಟರು. ಈಗ CBI, ED, ಇನ್ಕಮ್ ಟ್ಯಾಕ್ಸು ಇವರೆಲ್ಲ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ವೈಟ್ ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡಬೇಕಾ? ಅವರು ಇಲ್ಲಿವರೆಗೂ ಈ ನಿಜವಾದ ತಪ್ಪು ಮಾಡಿರೋರನ್ನ ಮುಚ್ಚಾಕಿರೋದು ಬಿಟ್ಟರೆ BJP ಸರ್ಕಾರದಲ್ಲಿ ಯಾರು ತಪ್ಪಿತಸ್ಥರನ್ನ ಶಿಕ್ಷೆ ಕೊಟ್ಟಿದ್ದಾರೆ? ಇವತ್ತೇನಾದರೂ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ಮೇಲೆ ಒಂದಷ್ಟು ನ್ಯಾಯ ಸಿಕ್ಕಿದರೆ, ಒಂದಷ್ಟು ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಹೊರಗಡೆ ಬಂದಿದ್ರೆ, ಕರ್ನಾಟಕದ ತನಿಖಾ ಸಂಸ್ಥೆಯಿಂದ CBI ಇಲ್ಲಿವರೆಗೆ ಮಾಡಿದಂಥ ಯಾವುದೇ ತನಿಖೆನಲ್ಲೂ ಸಹ ಎಲ್ಲ ಕ್ಲೀನ್ ಚಿಟ್ ಆಗಿದ್ದಾವೆ, ಇಲ್ಲ ಮೂಲೆಗೆ ಬಿದ್ದಿದ್ದಾವೆ, ಯಾವುವೂ ಇಲ್ಲ. ಈ ಮಧ್ಯೆ ಪೆನ್ಡ್ರೈವ್ ಕೇಸ್ ಬಗ್ಗೆ ಬಿಜೆಪಿಯೂ ಮಾಹಿತಿ ಸಂಗ್ರಹಿಸುತ್ತಿದೆ. ಬಿಜೆಪಿ ನಾಯಕರ ವಿರುದ್ಧದ ಆರೋಪದ ಬಗ್ಗೆಯೂ ವರದಿ ಸಿದ್ಧಪಡಿಸುತ್ತಿದೆ. DK ಶಿವಕುಮಾರ್ ಕೈವಾಡದ ಬಗ್ಗೆ ಸಾಕ್ಷಿಗಳ ಸಮೇತ ಕೇಂದ್ರ ಸರ್ಕಾರಕ್ಕೆ ನೀಡಲು ರಾಜ್ಯ ಬಿಜೆಪಿ ತಯಾರಿ ಮಾಡಿಕೊಳ್ಳುತ್ತಿದೆ. ಚುನಾವಣೆ ಮುಗಿದ ನಂತರವೂ DKಶಿ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧರಿಸಿದೆ. ಅದಕ್ಕೂ ಮುನ್ನ ರಾಜ್ಯಪಾಲರಿಗೆ ದೂರು ನೀಡಲು ಬಿಜೆಪಿ ಚಿಂತನೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಸದ್ಯ ಈ ಒಂದು ವಿಚಾರದಲ್ಲಿರುವಂಥದ್ದು. ಕುಮಾರಸ್ವಾಮಿ ಅವರಂತೂ ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನು CBI ತನಿಖೆ ಕೊಡಬೇಕು ಅಂತ. ಸರ್ಕಾರದವರು ಹೇಳ್ತಾರೆ CBI ಕೊಡ್ತಿರೋದೇನಕ್ಕೆ ಮುಚ್ಚಿ ಹಾಕೋದಿಕ್ಕ ಈ ಪ್ರಕರಣವನ್ನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತುತ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮೋಹನ್ ವಿಶ್ವ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವ ಬಸವರಾಜ್ ಮಾಲಗತ್ತಿ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಮೋಹನ್ ವಿಶ್ವ ಅವರ ಮೂಲಕ. ಮೋಹನ್ ಅವರು, ಯಾವ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿರುವಂಥ ಪೆನ್ಡ್ರೈವ್ ಹಗರಣವನ್ನು CBI ತನಿಖೆ ಕೊಡಬೇಕು ಅಂತ ಕೇಳ್ತಿರೋಂಥದ್ದು? ಈಗ SIT ಮೂಲಕವಾಗಿ ಪತ್ತೆ ಹಚ್ಚಿದ್ರೆ ಸಾಕಾಗೋದಿಲ್ವಾ, ಅಥವಾ SITಗಿಂತ ಭಿನ್ನವಾಗಿ ಯಾಕೆ CBI ತನಿಖೆ ನಡೆಸಬೇಕಾದ ಅವಶ್ಯಕತೆ ಇದೆ ಅಂತೇಳಿ? ನೋಡಿ ಹರಿಪ್ರಸಾದ್, ಪ್ರತಿನಿತ್ಯ ಬರ್ತಾ ಇರೋ ನ್ಯೂಸ್ಗಳು, ಸ್ಟೇಟ್ಮೆಂಟ್ಗಳು ಎಲ್ಲ ನೋಡ್ತಾ ಇದ್ರೆ SIT ಮೇಲೆ ಯಾರಿಗಾದರೂ ಅನುಮಾನ ಬರ್ತಾನೆ ಇದೆ. ಫಾರ್ ಎಕ್ಸಾಂಪಲ್, ಈ ಕೇಸಲ್ಲಿ ರೇವಣ್ಣ ಅವ್ರನ್ನ ಕರೆದು ವಿಚಾರಣೆ ಮಾಡಿರೋದು ಬಿಟ್ಟರೆ, ಅದ್ರ ಜೊತೆಗೆ ಹಾಸನ ಪೊಲೀಸ್ ಸ್ಟೇಷನ್ನಲ್ಲಿ ಈ ವಿಡಿಯೋ ವೈರಲ್ ಆಗಿರೋ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಆಲ್ಮೋಸ್ಟು ಹತ್ತತ್ರ 2 ವಾರ ಆಗಿದೆ. ಆ ಕಂಪ್ಲೇಂಟ್ನಲ್ಲಿರೋ ಅಕ್ಯೂಸ್ಗಳನ್ನ ಒಬ್ಬರನ್ನೂ ಕರೆದು ಇವರು ಮಾತಾಡಿಸ್ತಾ ಇಲ್ಲ, ಅವ್ರ ಬಗ್ಗೆ ತನಿಖೆ ಮಾಡ್ತಾನೆ ಇಲ್ಲ. ಫಾರ್ ಎಕ್ಸಾಂಪಲ್, ನವೀನ್ ಗೌಡ ಅಂತ ಹೇಳಿ ಇದೇ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತ ಜಮೀರ್ ಅಹಮದ್ ಖಾನ್ನ ಪಟ್ಟಾ ಶಿಷ್ಯ, ಆತನೇ ಏಪ್ರಿಲ್ 21ನೇ ತಾರೀಕು ಫೇಸ್ಬುಕ್ಕಲ್ಲಿ ವಿಡಿಯೋ ಬರ್ತಾ ಇದೆ ಪ್ರಜ್ವಲ್ ಅವ್ರದ್ದು, ಅಪ್ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಪೋಸ್ಟ್ ಹಾಕಿ ಡಿಲೀಟ್ ಮಾಡ್ತಾನೆ. 24ನೇ ತಾರೀಕು ವಿಡಿಯೋಗಳು ಹೊರಗಡೆ ಬರುತ್ತೆ. ಅವನನ್ನ ಯಾಕೆ ಕರೆಸಿನೂ ತನಿಖೆ ಮಾಡಿಲ್ಲ? ನೆಕ್ಸ್ಟು ಕಾರ್ ಡ್ರೈವರ್ ಕಾರ್ತಿಕ್ ಗೌಡ, ಅವನೆಲ್ಲೆಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ಬಿಡ್ತಾ ಇದ್ದಾನೆ. ತಿರ್ಗಾ ನಿನ್ನೆ ಒಂದು ಖಾಸಗಿ ಚಾನಲಲ್ಲಿ ನೋಡ್ತಾ ಇದ್ದಾನೆ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅವನನ್ನ ಯಾಕೆ ಕರ್ಕೊಂಬಂದು ನೀವು ತನಿಖೆ ಮಾಡ್ತಾ ಇಲ್ಲ? ಈಸ್ ಆಲ್ಸೋ ಅಕ್ಯೂಸ್ಡ್ ಅಲ್ವಾ ಈ ಕೇಸ್ನಲ್ಲಿ? ಯಾಕೆ ಅವ್ರನ್ನ ತನಿಖೆ ಮಾಡ್ತಾ ಇಲ್ಲ? ತಿರ್ಗಾ ದೇವರಾಜೇಗೌಡರನ್ನ ಅನ್ಅಫಿಷಿಯಲಿ ಕರೆದ್ಬಿಟ್ಟು ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದಾರೆ, ಅಫಿಷಿಯಲಿ ಸಮನ್ಸ್ ಕೊಟ್ಬಿಟ್ಟು ಅವ್ರ ಹತ್ರನೂ ಇನ್ಫಾರ್ಮೇಷನ್ ತರಿಸ್ಕೊತಾ ಇಲ್ಲ. ಇದೆಲ್ಲ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಇಲ್ಲಿ SIT ತನಿಖೆ ಸರಿಯಾಗಿ ನಡೆಸ್ತಾ ಇಲ್ಲ. ನೆಕ್ಸ್ಟು 2ನೇ ಪಾಯಿಂಟು, ಈ ಹಿಂದೇನೂ ನೋಡಿದ್ರೆ ನಿಮಗೆ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಇವ್ರದ್ದೊಂದು ಇತಿಹಾಸನೇ ಇದೆ. 2013ರಿಂದ 2018 ನಡುವೆ ಯಾವಾಗ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗ್ತಾರೋ, ಅಧಿಕಾರಕ್ಕೆ ಬಂದ ತಕ್ಷಣ ಲೋಕಾಯುಕ್ತದ್ದು ಅಲ್ಲಿ ಕಿತ್ತಾಕ್ಬಿಟ್ಟು ACB ಮಾಡ್ಕೊಂಡು ತಮಗೆ ತಾವೇ ಎಲ್ಲ ಕೇಸ್ಗಳಿಗೂ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಆದಂಥ ಸಾಲು ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣಗಳಲ್ಲೂ ಅಷ್ಟೇನೆ ಫಸ್ಟ್ SIT ಅಂತ ರಚನೆ ಮಾಡಿ ಸಾಕ್ಷಿ ನಾಶಗಳೆಲ್ಲ ಆದ ನಂತರ CBIಗೆ ವಹಿಸ್ತಾರೆ. ತಿರ್ಗಾ CBI ಬಗ್ಗೆ ಕೃಷ್ಣ ಬೈರೇಗೌಡರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅವ್ರಿಗೋರೆ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಡ್ತಾರೆ ಅಂತ. ಆಯ್ತಾಗಾರೆ ಪರೇಶ್ ಮೇಸ್ತಾ ವಿಚಾರದಲ್ಲಿ ಇದೇ CBI ಕ್ಲೀನ್ ಚಿಟ್ ಕೊಟ್ಟಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಕುಣಿದ್ಬಿಟ್ರು, ನಮ್ಮ ಮೇಲೆ ಆರೋಪ ಮಾಡಿದ್ರು, BJP ಅವರು ನೋಡಿ CBI ಕ್ಲೀನ್ ಚಿಟ್ ಕೊಟ್ಬಿಡ್ತು ಅಂತ ಹೇಳ್ಬಿಟ್ಟು ಇವ್ರ ಪರವಾಗಿ ತೀರ್ಪು ಬಂದಾಗ, ಇವ್ರ ಪರವಾಗಿ ತನಿಖೆಯಲ್ಲಿ ಇವ್ರ ಪರವಾಗಿ ಬಂದಾಗ ಮಾತ್ರ ಅವ್ರಿಗೆ CBI ಕರೆಕ್ಟ್ ಆಗಿರುತ್ತೆ. ಬೇರೆ ವಿಚಾರಗಳಲ್ಲಿ ಇವರಿಗೆ CBI ಮೇಲೆ ನಂಬಿಕೆ ಇಲ್ಲ. ಈಗ ರೇವಣ್ಣ ಅವ್ರ ಕರ್ಕೊಂಡ್ ಬಂದು ಅವ್ನ ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಣೆ ನಡೆಸಕ್ಕಾಗತ್ತೆ, ಜೈಲು ಕಳಿಸಕ್ಕಾಗತ್ತೆ. ಯಾಕೆ ಕಾರ್ತಿಗೌಡ, ಏನಕ್ಕೆ ಕಾರ್ತಿಗೌಡ ವಿಚಾರಣೆಗೆ ಒಳಪಡಬೇಕಾದ ವ್ಯಕ್ತಿ ಅಲ್ವಾ? ವಿಚಾರಣೆಗೆ ಒಳಪಡಿಸಿಲ್ಲ ಅಂತ SIT ಅವ್ರು ಹೇಳಿದ್ರ? ವಿಚಾರಣೆಗೆ ಒಳಪಡಿಸಿಲ್ಲ ಅಂತ ಹೇಳಿ ಗೃಹ ಇಲಾಖೆ ಹೇಳ್ತಾ ನೋಡಿ, ಯಾರ್ಯಾರು ಈ ವಿಡಿಯೋ ಸರ್ಕ್ಯುಲೇಟ್ ಮಾಡಿದ್ರು ಅವರನ್ನು ವಿಚಾರಣೆಗೊಳಿಸ್ತಾ ಇದ್ದಾರೆ. ಎಲ್ಲಿ ಮೂಲ ಎಲ್ಲಿ ಸಿಕ್ತು ನಿಮಗೆ ಅಂತ. ಇದು ಈ ಅತ್ಯಂತ ದೊಡ್ಡ ಕ್ರೂರ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಇದು ಈ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಪ್ರಮುಖ ಆರೋಪಿ
ಯಾರು ದೌರ್ಜನ್ಯ ಮಾಡ್ದ, ಯಾರು ವಿಡಿಯೋವನ್ನು ಸಂಗ್ರಹ ಮಾಡ್ದ, ಅವನ ಮೇಲೆ ನೀವು ಚರ್ಚೆ ಮಾಡಬೇಕಾ? ಇಲ್ಲ ಅದನ್ನು ಯಾರೋ ಬಹಿರಂಗ ಮಾಡಿಬಿಟ್ರು ಅವರನ್ನು ನೀವು ಮೊದಲು ಶೂಲಕ್ಕೇರಿಸ್ಬಿಡಿ, ತನಿಖೆ ಮಾಡ್ತಾರೆ. ನಿಮಗೆ ಆ ಸಂತ್ರಸ್ತೆಯರಿಗೆ ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತಿದೆಯಾ ಉದ್ದೇಶ? ನ್ಯಾಯ ಕೊಡಿಸ್ಬಾರ್ದು ಅಂತ ನಿಮ್ಮ ಉದ್ದೇಶ ಇದೆಯಾ BJP ಮತ್ತು JDS ನಾಯಕರುಗಳಿಗೆ? ಅವ್ರದ್ದು ಮಾನಹರಣ ಆಗಿದೆ, ಈಗ ನೀವು ನ್ಯಾಯಹರಣ ಕೂಡ ಆಗಬೇಕು ಅವ್ರದ್ದು ಅಂತ ನಿಮ್ಮ ಉದ್ದೇಶ. ನೀವು ಯಾರಾದರೂ ಆ ಸಂತ್ರಸ್ತೆಯರ ಪರವಾಗಿ ಅವ್ರನ್ನ ಅರೆಸ್ಟ್ ಎಲ್ಲರನ್ನೂ ನೀವು ದೂರುಗಳನ್ನು ದಾಖಲೆ ಮಾಡ್ಕೊಳ್ಳಿದ್ದು ಯಾರಾದರೂ BJPಯ JDS ನಾಯಕರು ಯಾರಾದರೂ ಮಾತಾಡ್ತಾ ಇದ್ದಾರಾ? ಅವ್ರ ಪರವಾಗಿ ಯಾರಾದರೂ ಒಂದು ಮಾನವೀಯತೆ ತೋರಿಸ್ತಾ ಇದ್ದಾರಾ? ಅದರೊಳಗೆ ಆ ಕಮ್ಯುನಿಟಿನಲ್ಲಿ ಅದರೊಳಗೆ ಇವರೇನೋ ಹಿಂದೂನ ಪದ ಉಪಯೋಗಿಸರು, ಆ ಥರ ಮಹಿಳೆಯರು ಇಲ್ವಾ? ಇದ್ದಾರಾ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಎಲ್ಲವನ್ನೂ ಗಂಭೀರವಾಗಿ ತೆಗೆದುಕೊಂಡು ಕಾನೂನು ಪ್ರಕ್ರಿಯೆ ಆಗ್ತದೆ. 10 ದಿನ ಆಗಿದೆ SIT ಮಾಡಿ. ಯಾರು ಆ ಪ್ರಮುಖ ಆರೋಪಿ ಇದ್ದಾನೆ ತಲೆಮರೆಸ್ಕೊಂಡು ಹೋಗಿದ್ದಾರೆ ಅವರನ್ನೂ ಬಂಧಿಸಬೇಕು, ಅವ್ರನ್ನ ಕರೆತರಬೇಕು. ಎಲ್ಲರನ್ನೂ ಎಲ್ಲ ಆ್ಯಂಗಲಲ್ಲಿ ಸಂತ್ರಸ್ತರಿಗೆ ಯಾವ ತೊಂದರೆನೂ ಆಗದಂಗೆ ಆ ವುಮೆನ್ ಡಿಗ್ನಿಟಿಯನ್ನು ಕಾಪಾಡಿಕೊಂಡು ಎಲ್ಲರನ್ನೂ ಕಾಪಾಡಿ ಮತ್ತೆ ಈ ತನಿಖೆಯನ್ನು ಸರಿದಾರಿಯಲ್ಲಿ ತಗೊಂಡೋಗ್ಬೇಕಾ? ಇಲ್ಲ BJP JDS ಹೇಳಿಕೆಗಳಿಂದ ಇದನ್ನು ದಿಕ್ಕು ತಪ್ಪಿಸಿ ಇದನ್ನು ಮುಚ್ಚಾಕೋ ಪ್ರಯತ್ನವನ್ನು BJP JDS ನಾಯಕರುಗಳು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನ್ಯಾಯವನ್ನು ಅವರಿಗೆ ಕೊಡಿಸಬೇಕು ಸಂತ್ರಸ್ತರಿಗೆ ಅನ್ನೋದಾದರೆ ನೀವು ಈ ತನಿಖೆ ಆಗಲಿಕ್ಕೆ ಅವಕಾಶವನ್ನು ಮಾಡಬೇಕು. ಇನ್ನೂ SIT ಆಗಿ 10 ದಿನ ಆಗಿದೆ. ಯಾವ ಆರೋಪಿಗಳನ್ನು ಪ್ರಮುಖ ಆರೋಪಿನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಒಂದು ಪ್ರೊಡ್ಯೂಸ್ ಮಾಡಿಲ್ಲ ಕೋರ್ಟ್ ಮುಂದೆ. ಅಂಥದ್ರಲ್ಲಿ ನೀವು ಆಲ್ರೆಡಿ ನೀವು ಕೇಸನ್ನು ನೀವು ಉಲ್ಟಾ ಸೀದಾ ಮಾಡಬೇಕಂತ ನೀವು ಪ್ರಯತ್ನ ಮಾಡ್ತಾ ಇರೋದು. ನಿಮ್ಮ ಉದ್ದೇಶ ಸರಿಯಾಗಿಲ್ಲ, ದುರುದ್ದೇಶ ಇದೆ ನಿಮಗೆ. ಈ ಕೇಸನ್ನು ಮುಚ್ಚಾಕಬೇಕು. ಈ ಕೇಸದ ಗಂಭೀರವಾಗಿದೆಯಲ್ಲ ಇದು, ಅದ್ರ ಬಗ್ಗೆ ಚರ್ಚೆ ಆಗ್ಕೊಡ್ದು, ಆರೋಪಿ ಬಗ್ಗೆ ಚರ್ಚೆ ಆಗ್ಬಾರ್ದು, ಸಂತ್ರಸ್ತೆ ಬಗ್ಗೆ ಚರ್ಚೆ ಆಗಬಾರ್ದು. ಎಂತಹ ದೊಡ್ಡ ದುರಂತ ಇದು. ಈ ದುರಂತವನ್ನು ಯಾರೂ ಕೇಳಿಲ್ಲ. ಇಂತಹ ದೊಡ್ಡ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನು ಯಾರೂ ಎಲ್ಲೂ ಕೇಳಿಲ್ಲ. ಆ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಬಿಟ್ಟು ಯಾರೋ ಬಿಟ್ರಂತೆ, ಅವ್ರನ್ನ ನೀವು ಹಿಡ್ದಿಲ್ವಂತೆ, ಅವ್ರನ್ನ ಹಿಡ್ದಿಲ್ಲ ಅಂತೇಳಿ ಇವ್ರು ಬಿಟ್ಬಿಡ್ಬೇಕಾ? ಪ್ರಮುಖ ಆರೋಪಿನ ಬಿಟ್ಬಿಡ್ಬೇಕಾ? ಯಾರು ರೇಪ್ ಮಾಡಿದ ಅವ್ರು ಬಿಟ್ಬಿಡ್ಬೇಕಾ? ಯಾರು ರೇಪ್ ಮಾಡೋದು ಅವ್ರ ಪರವಾಗಿ ನೀವು ವಕಾಲತ್ತು ವಹಿಸ್ತಾ ಇದ್ದೀರಾ? ನೀವು ನಿಮ್ಮ ಉದ್ದೇಶ ಏನಿದೆ? ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ನ್ಯಾಯ ಸಿಗಲಿ ಅಂತ ಹೇಳ್ಬೇಕು. ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಲಿ, ಯಾವನೇ ಆರೋಪಿ ಆಗಿರಲಿ ಅವನ್ನ ಅರೆಸ್ಟ್ ಮಾಡಲಿ ಅಂತ ಹೇಳ್ಬೇಕು. ಅದಿಲ್ಲ ನಿಮ್ಮದು. ಇವರ ಉದ್ದೇಶ BJP ಮತ್ತು JDS ನಾಯಕರ ಉದ್ದೇಶ ಈ ಹಾದಿ ತಪ್ಪಬೇಕು, ಈ ಪ್ರಕರಣದ ಹಾದಿ ತಪ್ಪಬೇಕು, ಜನಗಳ ಮನಸ್ಸಿಂದ ಚರ್ಚೆ ಬೇರೆ ಕಡೆ ಹೋಗಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಓಕೆ ನಟರಗೌಡರು ಮಾತಾಡ್ತೀನಿ. ನಾನು ಬಸವರಾಜ್ ಬಾಲಗತ್ತಿ ಅವ್ರನ್ನ ಕೂಡ ನಾನು ಮಾತನಾಡ್ತೀನಿ. ಯಾಕಂದ್ರೆ ಇಲ್ಲಿ CBI ತನಿಖೆಯಿಂದ ಮಾತ್ರ ಸತ್ಯ ಹೊರಬರೋದಕ್ಕೆ ಸಾಧ್ಯನಾ ಅಥವಾ SIT ಮೂಲಕವಾಗಿ ಕೂಡ ಸತ್ಯವನ್ನು ಹೊರತರೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.